ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಯಾವುದೇ ವ್ಯಕ್ತಿಗೆ ಮದುವೆ ಉಪನಯನ ಮಾಡುವ ಸಂದರ್ಭದಲ್ಲಿ ಗುರುಬಲ ಇರುವುದು ಅವಶ್ಯವಾಗಿದೆ. ಒಬ್ಬ ವ್ಯಕ್ತಿಗೆ ಮದುವೆ ಬೇಗ ಕೂಡಿ ಬರಬೇಕೆಂದರೆ ಅವನಿಗೆ ಗುರುಬಲ ಇರಲೇಬೇಕು. ಅಂದರೆ ಗುರುಗಳ ಅನುಗ್ರಹ ಆಗುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹ ಉನ್ನತ ಸ್ಥಾನದಲ್ಲಿದ್ದರೆ ಅವರಿಗೆ ಧನಾತ್ಮಕ ಪ್ರಭಾವ ಬೀರಿ ಇತರ ಗ್ರಹಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಹಾಗೂ ಅವರು ಕೈಗೊಂಡ ಯಾವುದೇ ಕಾರ್ಯಗಳಿದ್ದರೂ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಗುರುಬಲ ಬರುತ್ತದೆ. ಆದರೆ ಕೆಲವೊಮ್ಮೆ ಗುರುಬಲ ದುರ್ಬಲವಾದಾಗ ಮದುವೆ, ವ್ಯಾಪಾರ ಇತ್ಯಾದಿ ಎಲ್ಲ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗಿ ತುಂಬ ತೊಂದರೆಯಾಗುತ್ತದೆ. ಇಂಥ ಸಂದರ್ಭದಲ್ಲಿ ನಮಗೆ ಗುರುಬಲ ಬರಬೇಕೆಂದರೆ ನಾವು ದೇವರ ಮುಂದೆ ಈ ಚಿಕ್ಕ ರಂಗೋಲಿಯನ್ನು ಹಾಕಿ ಅರಿಶಿಣ ಕುಂಕುಮ ಏರಿಸಿ ಒಂದು ಹಳದಿ ಬಣ್ಣದ ಹೂವನ್ನು ಏರಿಸಬೇಕು. ನಂತರ ಈ ಸ್ತೋತ್ರವನ್ನು ಹೇಳಿಕೊಳ್ಳಬೇಕು. ಈ ರಂಗೋಲಿಯನ್ನು ನಾವು ಕೈಗೊಂಡ ಕಾರ್ಯವು ಕೈಗೂಡುವ ತನಕ, ಅಂದರೆ ಮದುವೆ, ಉಪನಯನ, ವ್ಯಾಪಾರ ಯಾವುದೇ ಕಾರ್ಯವು ಕೈಗೂಡುವವರೆಗೂ ಹಾಕಬೇಕು. ಈಗ ಆ ಸ್ತೋತ್ರವನ್ನು ನೋಡೋಣ. ಗುರು ಸ್ತೋತ್ರ. ದೇವಾನಾಂಚ ಋಷೀಣಾಂಚ ಗುರು ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳುವುದರಿಂದ ನಮಗೆ ಗುರುಬಲ ಬರುತ್ತದೆ.